ಹಾಯ್ ಎಲ್ಲರಿಗೂ ಶುಭೋದಯ. ನೀವು ನೋಡ್ತಾ ಇರೋದು ಬೆಟ್ಟದ ನೆಲ್ಲಿಕಾಯಿ. ಹೌದಾ, ನೆಲ್ಲಿಕಾಯಿ ಆರೋಗ್ಯಕರ ಪ್ರಯೋಜನಗಳನ್ನು ಎಷ್ಟು ಹೇಳಿದರೂ ಕಡಿಮೆನ. ಅಷ್ಟೊಂದು ಆರೋಗ್ಯಕರ ಗುಣಗಳನ್ನು ಇದು ಹೊಂದಿದೆ. ಹಾಗಾಗಿ ಇವತ್ತು ನಾನು ನೆಲ್ಲಿಕಾಯಿ ಜ್ಯೂಸ್ ಮಾಡೋಣ ಅಂಥೇಳಿ ಇಲ್ಲೇ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ನೆಲ್ಲಿಕಾಯಿ ಜ್ಯೂಸ್ ಮಾಡಲಿಕ್ಕೆ ಇದೇ ನೆಲ್ಲಿಕಾಯಿ ಒಂದು 3 ನೆಲ್ಲಿಕಾಯಿನ ಈ ಥರ ಚಿಕ್ಕ ಚಿಕ್ಕದಾಗಿ ಕತ್ತರಿಸಿಲ್ಲೇ ಇಟ್ಟಿದ್ದೀನಿ. ಜೊತೆಗೆ ಫ್ಲೇವರಿಗೆ ಅಂತೇಳಿ ಏನು ಮಾಡಿದ್ದೀನಿ, ಪುದೀನ ಇದೆ. ಹೌದಾ, ಮತ್ತು ಕರಿಬೇವು ಒಂದು 2 ಎಸಳಷ್ಟು ಕರಿಬೇವನ್ನು ಇಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಮತ್ತು ಇದು ತುಂಬ ಹುಳಿ ಇರೋದ್ರಿಂದ ನಾವೇನು ಮಾಡಬೇಕು, ಒಂದ್ಸಲ ಜ್ಯೂಸ್ ಮಾಡುವಾಗ ಬೆಲ್ಲ ಸೇರಿಸ್ಬೋದು ಅಥವಾ ಕಾಳು ಮೆಣಸು. ಇವತ್ತು ನಾನೇನು ಮಾಡ್ತಾಯಿದ್ದೀನಿ, ಒಂದು ಚಿಟಿಕೆ ಉಪ್ಪಿಟ್ಕೊಂಡಿದ್ದೀನಿ. ಸೈಂಧವ ಲವಣ ಅಂತ ತೋರಿಸಿದ್ನಲ್ಲ ನಾನು. ಹೌದಾ, ಸೈಂಧವ ಲವಣ ಅದನ್ನು ಇಲ್ಲೇ ಒಂದು ಚಿಟಿಕೆ ಹಾಕ್ತಾಯಿದ್ದೀನಿ. ಇದೆಲ್ಲವನ್ನು ಸೇರಿಸಿ ನಾವು ಮಿಕ್ಸಿಯಲ್ಲಿ ಏನು ಮಾಡಬೇಕು, ಜ್ಯೂಸರ್ ಇದ್ರೆ ಜ್ಯೂಸರೆಲ್ಲ ಕ್ಲೀನಾಗಿದ್ದನ್ನು ನಾವು ಮಿಕ್ಸಿ ಮಾಡ್ಕೋಬೇಕು. ಒಂದು ಸೆಕೆಂಡ್, ಎಲ್ಲವನ್ನೀಗ ಮಿಕ್ಸಿ ಜಾರಿಗೆ ನಾನು ಸೇರಿಸ್ತಾ ಹೋಗ್ತೀನಿ. ಉಪ್ಪು, ಚಿಟಿಕೆ ಉಪ್ಪು ಅಷ್ಟೇ, ಹುಳಿ ತುಂಬ ಇರೋದ್ರಿಂದ ಚಿಟಿಕೆ ಉಪ್ಪು, ಎತ್ತಿಟ್ಕೊಂಡಿರೋ ಕರಿಬೇವು, ಜೊತೆಗೆ ಪುದೀನ ಒಳ್ಳೆ ಫ್ಲೇವರ್ ಕೊಡುತ್ತೆ. ಹಾಗಾಗಿ ಪುದೀನ ಸೊಪ್ಪನ್ನು ತೊಗೊಂಡಿದ್ದೀನಿ. ಜೊತೆಗೆ ಹೆಚ್ಚಿಟ್ಕೊಂಡಿರೋ ಒಂದು 3 ನೆಲ್ಲಿಕಾಯಿ ಪೀಸನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಅಗತ್ಯ ಇರುವಷ್ಟು ನೀರನ್ನು ನಾವು ಸೇರಿಸಿ ಏನು ಮಾಡಬೇಕು, ನುಣ್ಣಗೆ ರುಬ್ಕೋಬೇಕು. ಎಷ್ಟಾಗತ್ತೆ ಇಲ್ಲ ಏನು ಮಾಡಿ, ಒಂದು 2-3 ರೌಂಡ್ ಆದಮೇಲೆ ನೀವು ನೀರು ಸೇರಿಸ್ಬೋದು. ಹೌದು, ಇಲ್ಲಿ ಒಂದು ಚೂರು ನೀರು ಸೇರಿಸ್ಬಿಟ್ಟಿದ್ದೀನಿ. ಏನು ಮಾಡ್ತಾಯಿದ್ದೀನಿ, ಮಿಕ್ಸಿ ಮಾಡ್ತಾಯಿದ್ದೀನಿ. ನಾವು ಮಿಕ್ಸಿ ಮಾಡ್ಕೊಂಡಿರೋದನ್ನು ಇವಾಗ ಏನು ಮಾಡಬೇಕು, ಒಂದು ಸ್ಟ್ರೈನರಲ್ಲಿ ಜಸ್ಟ್ ಇದನ್ನು ಸೋಸ್ಕೋತಾ ಇದ್ದೀನಿ. ಎರಡು 3 ಗ್ಲಾಸ್ ಆಗುತ್ತೆ ಅದು. ಹೌದಾ, ಕ್ಲೀನಾಗಿ ಸೋಸ್ಕೊಂಡ್ವಿ ಅಂತ ಹೇಳಿದ್ರೆ ಇದು ನಮ್ಮ ಜ್ಯೂಸ್ ಇವತ್ತಿನ ಏನಾಗುತ್ತೆ, ರೆಡಿ ಆಗುತ್ತೆ. ಹೌದಾ, ಇಷ್ಟು ಚೆನ್ನಾಗಿ ಡೈಲಿ ಒಂದು ವೀಕ್ಲಿ 1 or 2 ನೀವು ಇದನ್ನು ಕುಡಿದ್ರೂ ಸಾಕು. ಇದರ ಎಲ್ಲ ಆರೋಗ್ಯಕರ ಪ್ರಯೋಜನಗಳನ್ನು ನಾವೇನು ಮಾಡಬೇಕು, ಪಡಿಬಹುದು ಅಲ್ವಾ. ಇದು ಹೆಚ್ಚು ನಮಗೆ ಪ್ರಯೋಜನ ಇದ್ರ ನಮಗೆ ಸಿಗಬೇಕು ಅಂತ ಹೇಳಿದ್ರೆ, ಎಂಟಿ ಸ್ಟಮಕ್, ಬೆಳಿಗ್ಗೆ ಟೀ ಕಾಫಿ ಏನು ಕುಡಿದನ ಬೆಳಿಗ್ಗೆ ಎದ್ದ ತಕ್ಷಣ ಇದೊಂದು ಗ್ಲಾಸ್ ನೆಲ್ಲಿಕಾಯಿ ಜ್ಯೂಸ್ ಕುಡಿದು ನಮ್ಮ ಆರೋಗ್ಯವನ್ನು ನಾವೇನು ಮಾಡ್ಬೋದು, ಕಾಪಾಡ್ಕೋಬೋದು. ಹೌದಾ, ಸುಮಾರಷ್ಟು ಪ್ರಾಬ್ಲಮ್ಮಿಂದ ನಮಗಿದೇನು ಮಾಡುತ್ತಾ, ಪರಿಹಾರವನ್ನು ಇದು ಒದಗಿಸಿ ಕೊಡುತ್ತೆ. ಆಯುರ್ವೇದ ಶಾಸ್ತ್ರದಲ್ಲಿ ಇದಕ್ಕೆ ಏನು ಹೇಳ್ತಾರ, ರಸಾಯನ ಅಂತ ಹೇಳ್ತಾರೆ. ಹೌದಾ, ತುಂಬ ದಿವ್ಯ ಔಷಧ. ಇದ್ರದ್ದು ನಾವು ಮೆಡಿಸಿನ್ ಬೆನಿಫಿಟ್ಸ್ ಎಲ್ಲ ನೋಡ್ತಾ ಹೋದ್ವಿ ಅಂತ ಹೇಳಿದ್ರೆ ನಮಗೆ ತುಂಬ ಆಶ್ಚರ್ಯ ಆಗುತ್ತೆ. ಹೌದಾ, ಅಷ್ಟೊಂದು ಆರೋಗ್ಯಕರ ಪ್ರಯೋಜನಗಳನ್ನು ಇದೇನಾಗಿದೆ, ನೆಲ್ಲಿಕಾಯಿ ಜ್ಯೂಸ್ ಒಳಗೊಂಡಿದೆ. ಆಯುರ್ವೇದದಲ್ಲಿ ನೆಲ್ಲಿಕಾಯಿ ರಸವನ್ನು ರಸಾಯನ ಅಥವಾ ಟಾನಿಕ್ ಎಂದೇ ಕರೆಯುತ್ತಾರೆ. ನಮ್ಮ ದೇಹದಲ್ಲಿ ಇರುವ ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಲು ನೆಲ್ಲಿಕಾಯಿ ಜ್ಯೂಸ್ ನಮಗೆ ಸಹಾಯವನ್ನು ಮಾಡುತ್ತದೆ. ಕೆಲವರಿಗೆ ಚಿಕ್ಕ ವಯಸ್ಸಿನಲ್ಲಿ ಬಿಳಿ ಕೂದಲು ಕಾಣಿಸುತ್ತದೆ. ಅಂಥವರು ಪ್ರತಿದಿನ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸನ್ನು ತೆಗೆದುಕೊಳ್ಳುವುದರ ಮೂಲಕ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು. ನಮ್ಮ ದೇಹದಲ್ಲಿ ಇರುವ ಕ್ಯಾಲ್ಸಿಯಮನ್ನು ಹೀರಿಕೊಳ್ಳಲು ಸಹಾಯ ಮಾಡುವುದರ ಜೊತೆಗೆ ವಿಟಮಿನ್ ಸಿಯನ್ನು ನೆಲ್ಲಿಕಾಯಿ ರಸ ನಮಗೆ ಒದಗಿಸುತ್ತದೆ. ಕಿತ್ತಳೆ ಹಣ್ಣಿಗಿಂತ 20 ಪಟ್ಟು ಹೆಚ್ಚು ವಿಟಮಿನ್ ಸಿ ಅಂಶವನ್ನು ಬೆಟ್ಟದ ನೆಲ್ಲಿಕಾಯಿ ಒಳಗೊಂಡಿದೆ. ಕಫ ನಿವಾರಿಸುವ ಶಕ್ತಿಯನ್ನು ಕೂಡ ಇದು ಒಳಗೊಂಡಿದೆ. ಕೂದಲು ಮತ್ತು ಕಣ್ಣುಗಳ ಆರೋಗ್ಯಕ್ಕೂ ಬಹಳ ಒಳ್ಳೆಯದು. ರೋಗ ನಿರೋಧಕ ಶಕ್ತಿಯೊಂದಿಗೆ ನೆಲ್ಲಿಕಾಯಿ ಸೌಂದರ್ಯವರ್ಧಕವಾಗಿಯೂ ಕೆಲಸ ಮಾಡುತ್ತದೆ. ಆ್ಯಸಿಡಿಟಿ, ನಿದ್ರಾಹೀನತೆ, ಅಜೀರ್ಣ, ಕಣ್ಣಿನ ಸಮಸ್ಯೆಗಳು ಇದು
ರಾಮಬಾಣದಂತೆ ಕೆಲಸ ಮಾಡುತ್ತದೆ. ಹೀಗೆ ಇಷ್ಟೊಂದು ಆರೋಗ್ಯಕರ ಪ್ರಯೋಜನಗಳನ್ನು ಒಳಗೊಂಡಿರುವ ಈ ಬೆಟ್ಟದ ನೆಲ್ಲಿಕಾಯಿಯನ್ನು ಸುಮಾರಷ್ಟು ವಿಧದಲ್ಲಿ ನಾವೇನು ಮಾಡ್ಬೋದು, ಆಹಾರವಾಗಿ ಸೇವಿಸಬಹುದು. ಈ ನೆಲ್ಲಿಕಾಯಿಯನ್ನು ನಾವು ನೆಲ್ಲಿಕಾಯಿ ಉಪ್ಪಿನಕಾಯಿಯಾಗಿ ನಾವು ಮಾಡಬಹುದು, ಅಥವಾ ನೆಲ್ಲಿಕಾಯಿನ ಬಿಸಿಲಲ್ಲಿ ಒಣಗಿಸಿ ಇದನ್ನು ಸಂರಕ್ಷಣೆ ಮಾಡಬಹುದು, ಅಥವಾ ನೆಲ್ಲಿಕಾಯಿ ಲೇಹವನ್ನು ಮಾಡ್ಬೋದು, ತಂಬುಳಿಯನ್ನು ಮಾಡ್ಬೋದು, ನೆಲ್ಲಿಕಾಯಿ ಚಟ್ನಿ, ಒಟ್ಟು ಯಾವುದೇ ರೂಪದಲ್ಲಾದರೂ ನಾವು ಇದನ್ನು ಬಳಸಿ ಇದರ ಆರೋಗ್ಯಕರ ಪ್ರಯೋಜನಗಳನ್ನು ಪಡೆದುಕೊಳ್ಳೋಣ ಅಂಥೇಳಿ ನಾನು ಈ ವಿಡಿಯೋದ ಮೂಲಕ ತಮಗೆಲ್ಲರಿಗೂ ತಿಳಿಸಲು ಏನು ಮಾಡ್ತೇನೆ, ಇಷ್ಟಪಡ್ತೇನೆ.